ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೇ ಎಲ್ಲ. ನೈಸ್, ಚೆನ್ನಾಗಿದೆ ಅಲ್ಲ? ವೆರಿ ನೈಸ್. ನಿಮ್ಮ ಅಪ್ಪ ಅಮ್ಮ ಎಲ್ಲ ಖುಷಿ ಪಟ್ಟಿದ್ರಾ? ಅಲ್ಲಪ್ಪ, ಅವ್ರು ಖುಷಿಗಿಂತ ಅವ್ರಿಗೆ ಪಾಪ ಭಯನೇ ಜಾಸ್ತಿ ಇತ್ತು. ಅಂದರೆ ಅವಾಗ ನಂಗೆ ಕಾಲು ಮಾಡೋವಾಗಿರಲಿಲ್ಲ ಅವರು. ನನ್ನ ಫೋನ್ ಕಾಲ್ಸ್ ಕೂಡ ಅಂದರೆ ಮಾನಿಟರ್ ಆಗ್ತಿತ್ತು. ಸೊ ರ್ಯಾಂಡಮ್ ಆಗಿ ಯಾರ್ದು ಕಾಲ್ಸ್ ಬರೋದು, ಏನೋ ಆ ಥರದ್ದೇನೋ ಆಗೋದು ಬೇಡ ಅಂತ ಎಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ರು ಆ ಟೈಮಲ್ಲಿ. ಬಟ್ ಇದು ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗಿತ್ತಲ್ಲ? ಹೌದು. Muslim woman has come under attack online after she sang a Hindu devotional song on a reality show in Karnataka. ನೀನೆ ರಾಮ ನೀನೆ ಶ್ಯಾಮ. Suhana Saeed from the Shimoga district became a target of internet trolls after a video of her singing a Hindu devotional song went viral. ಯಾವುದ್ಯಾವುದು ನ್ಯಾಷನಲ್ ಅಂದರೆ ಬಿಸ್ನೆಸ್ ಚಾನೆಲ್ಸಲ್ಲೆಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಅಲ್ಲ, ಬೇಜಾರು ಆಗ್ತಿತ್ತು, ಹೇಳಿದ್ನಲ್ಲ ಸ್ವಲ್ಪ. ಒಂದಿಷ್ಟು ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ನೋಡಿದಾಗ ಅಂದರೆ ಪ್ರೀತಿ ಹಂಚೋರು ತುಂಬ ಜಾಸ್ತಿ ಜನ ಇದ್ರು. ಒಂದು 10% ನೆಗೆಟಿವ್ ಮಾತಾಡಿದರೆ 90% ಒಳ್ಳೆಯವ್ರು ಮಾತಾಡೋರಿದ್ರು. ಆದರೆ ಆ 90%ಗಿಂತ ಜಾಸ್ತಿ ಅಮೌಂಟ್ ಆಫ್ ಹೇಟ್ರೆಡ್ ಆ 10%ಅಲ್ಲಿ ಇರ್ತಿತ್ತಲ್ಲ, ಅದು ಸ್ವಲ್ಪ ಬೇಜಾರಾಗ್ತಿತ್ತು. ಅಲ್ಲ, ಅದನ್ನ ನಾವು ಯಾರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ. ಕರೆಕ್ಟ್. 4 ಜನ 4 ಮಾತಾಡ್ತಾರೆ ಅಂತಾರಲ್ಲ, ಮಿಕ್ಕಿ 96 ಜನ ಒಳ್ಳೇದೇ ಮಾತಾಡ್ತಿರ್ತಾರೆ. ಬಟ್ ನಾವು ಆ 4 ಜನದ ಬಗ್ಗೆನೇ ತಲೆ ಕೆಡ್ಸ್ಕೊತಾ ಇರ್ತೀವಿ. ಕರೆಕ್ಟ್. ಆ 4 ಜನದಲ್ಲಿ ಇವನು ಒಬ್ಬ. ಬಟ್ ಇಲ್ಲ, ನಿಜವಾಗ್ಲೂ ಎಷ್ಟು ಅಂದರೆ ನನಗೆ ತುಂಬ ಪ್ರೆಷರ್ ಇತ್ತು ಅವಾಗ. ಕ್ವಿಟ್ ಮಾಡಿಬಿಡು ಅಂತ, ಅಂದರೆ ಬೇಡವೇ ಬೇಡ, ಕ್ವಿಟ್ ಮಾಡಿಬಿಡು ಅಂತ. ಮನೇಲೂ ಎಲ್ಲ ಒಂದು ಕಡೆ ಅಪ್ಪ ಅಮ್ಮನೂ ಬೇಡ ಮಗ, ನಿಂಗೆ ಇಷ್ಟು ಸಮಸ್ಯೆ ಆಗುತ್ತೆ ಅಂದರೆ ಬಿಟ್ಬಿಡು, ಈ ಶೋನೇ ಬೇಡ, ಹಾಂ ಬೇಡ ಅಂತ. ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಮಾನಸಿಕವಾಗಿ ನಮಗೂ ತುಂಬ ಹಿಂಸೆ ಆಗ್ತಿದೆ. ಅಲ್ಲಿ ಮನೇಲಿ ಕೂಡ ಹೋಗಿ ಪೊಲೀಸ್ ಹೋಗಿ ಮಲಗ್ತಾ ಇದ್ರು, ಅಪ್ಪ ಅಮ್ಮಂಗೇನೋ ಸಮಸ್ಯೆ ಆಗಿಬಿಡತ್ತೆ ಅಂತ. ಸೊ ಊರ ಕಡೆ ಎಲ್ಲ ಗೊತ್ತಲ್ಲ ಹೇಗೆ ಅಂತ, ಯಾರೋ ಬಂದು ಮನೇಲಿ ಇರ್ತಾರೆ ಅಂದರೆ ಅವ್ರಿಗೂ ಒಂದು ಸ್ವಲ್ಪ ಇರ್ಸು ಮುರ್ಸು ಆಗ್ತಿತ್ತು. ಏನು ಅಂದ್ಕೊಳ್ತಾರೆ, ಇದೆಲ್ಲ ಒಳ್ಳೇದಲ್ವಲ್ಲ ಇದು ಅಂತೆಲ್ಲ. ಸೊ ಬಟ್ ಆ ಟೈಮಲ್ಲಿ ಇವನು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾನೆ. ಆ್ಯಂಡ್ ಯಾವಾಗ ಒಂದು ಮಾತು ಹೇಳ್ತಿದ್ದ, ಅಂದರೆ ಇಲ್ಲಿ ತನಕ ಬಂದು ಇಷ್ಟು ದೂರ ಬಂದಿದ್ದು ನೀನು, ಇಷ್ಟು ಚಾಲೆಂಜಸನ್ನು ಫೇಸ್ ಮಾಡಿದ್ದು ಸೋಲ್ ಒಪ್ಕೊಳಕ್ಕ ಅನ್ನೋದೊಂದು ಮಾತು. ನನ್ನ ಯಶಸ್ಸಲ್ಲಿ ಬಹುದೊಡ್ಡ ಪಾಲು ಇವಂದು ಇದೆ. ಅದೇನೂ ಇಲ್ಲ, ಅವರು ಅದಾದ್ಮೇಲೆ ಚೆನ್ನಾಗಾಯ್ತು ಸರಿಗಮಪ. ಸರಿಗಮಪ ಇಂದ ಸುಮಾರು ಕಾನ್ಸರ್ಟ್ಗಳು ಸಿಕ್ತು. ಹೌದು.